ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ನನಗೆ 2 ಡೇಸ್ 3 ಡೇಸ್ ಬ್ಯಾಕಿಂದ ಕಾಲ್ಗಳು ಬರ್ತಾಯಿದೆ. ಕಸ್ಟಮರ್ ಕೇರ್ ಕಡೆಯಿಂದ ಊಬರ್ ಬೈಕ್ ಟ್ಯಾಕ್ಸಿ ಅಂತ ಏನಿದೆಯೋ ಆ ಕಸ್ಟಮರ್ ಕೇರ್ ಕಡೆಯಿಂದ ನನಗೆ ಕಾಲ್ಗಳು ಬರ್ತಾಯಿದೆ. ಅದು ಏನು ಇನ್ಫಾರ್ಮೇಷನು, ಯಾವ ಥರ ಇದೆ, ಅದು ಏನಾದ್ರು ಉಪಯೋಗ ಆಗುತ್ತಾ ನಮಗೆ, ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಂಗೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಅದೇನು ಅಂತ ನೋಡೋಣ. ಹಾಗೆ ಸ್ನೇಹಿತರೆ, ಮೊನ್ನೆ ಯುಗಾದಿ ಹಬ್ಬ, ಹಾಗೆ ನಿನ್ನೆ ವರ್ಷದಡ್ಕು ಮಟನ್ ಊಟ ಇರುತ್ತೆ. ಸೊ ಎಲ್ಲ ಡೆಲಿವರಿ ಬಾಯ್ಸ್ಗಳು ತಮ್ಮ ಊರುಗಳಿಗೆ ಹೋಗಿರ್ತಾರೆ. ಡೆಲಿವರಿ ಕೆಲಸ ಮಾಡೋದಕ್ಕೆ ಯಾವುದೇ ಥರದ ಡೆಲಿವರಿ ಬಾಯ್ಗಳು ಕಡಿಮೆ ಇರ್ತಾರೆ. ಸೊ ಆದ್ದರಿಂದ ಮೊನ್ನೆ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದ. ಸೊ ಯಾರ್ಯಾರು ಯಾವ್ದ್ಯಾವ್ದು ಆಫರ್ ಮಾಡಿದ್ರಿ, ಯಾರ್ಯಾರು ಯಾವುದ್ಯಾವುದರಲ್ಲಿ ಕೆಲಸ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ನಮಗೂ ಗೊತ್ತಾಗಲಿ ಅಂತ ಹೇಳ್ತಾ, ನಾನಂತೂ ಮೊನ್ನೆ ಯಾವುದೇ ಥರದ ವೀಡಿಯೋ ಮಾಡಿಲ್ಲ. ಸೊ ಮನೇಲಿ ಫುಲ್ಲು. ಸೊ ಬನ್ನಿ ಸ್ನೇಹಿತರೆ, ಮೊನ್ನೆ ಅದು ಯಾವ ಥರ ಕಾಲ್ ಬಂದಿತ್ತು ನನಗೆ, ಊಬರ್ ಅವ್ರ ಕಡೆಯಿಂದ ಏನು ಇನ್ಫಾರ್ಮೇಷನ್ ಬಂದಿದೆ ಅದನ್ನು ನಾವು ಈಗ ತಿಳ್ಕೊಳ್ಳೋಣ. ಅಂದರೆ ಸರ್, ಅದು ಬ್ಯಾನ್ ಆಗಿದೆ, ಆದರೆ ಎಲೆಕ್ಟ್ರಿಕಲ್ ಬ್ಯಾನ್ ಆಗಿದೆ. ನಿಮ್ಮದು ಪೆಟ್ರೋಲ್ ವೆಹಿಕಲ್ ಎಲೆಕ್ಟ್ರಿಕಲ್ ವೆಹಿಕಲ್? ಅದೇ ಸರ್, ಸುಮ್ಮನೆ ಈಗ ಆಟೋದವ್ರು ಏನಾದ್ರು ಕೇಳಿದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಮಾಡಿಲ್ಲ ಅಷ್ಟೇ. ಹೌದಾ? ಸರಿ ಸರ್, ಓಕೆ. ನಿಮಗೆ ಊಬರ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ವಾಟ್ಸಪ್ಗೆ ಅದು ತೋರಿಸ್ಕೊಂಡು ಹಾಕಿ ಮಾಡ್ತೀರಾ? ಒಂದು ಏನಾದ್ರು ಕಳಿಸ್ತೀರಾ ಸರ್ ಪ್ರೂಫ್ ತೋರ್ಸಕ್ಕೆ ಅವ್ರಿಗೆ? ಅದೇ ವಾಟ್ಸಪ್ಪಲ್ಲಿ ಕಳಿಸ್ತೀವಿ, ತೋರಿಸ್ಕೊಂಡು ಸ್ಟಾರ್ಟ್ ಮಾಡ್ತೀರಾ? ಕಳಿಸಿ ಸರ್. ಅದೇನು ವ್ಯಾಲಿಡ್ ಇರುತ್ತಾ? ಅದು ಯಾವ ಥರ ಅದು? ಅಂದರೆ ಈಗ ಓಡಿಸ್ಬೋದು ಊಬರ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಥರ, ಇದು ಲೀಗಲ್. ಅದೇನು ಸದ್ಯಕ್ಕೆ ಈಗ ಕೋರ್ಟಲ್ಲಿ ಇದೆ ಅಂತನಾ, ಇಲ್ಲ ಅಂತಂದು ಯಾವ ಥರ ಲೆಟ್ರ್ ಅದು? ಸರ್, ಕೋರ್ಟ್ ಕಡೆಯಿಂದ 2 ಕಡೆಯಿಂದ ನಿಮಗೆ ಲೆಟರ್ ಬರುತ್ತೆ, ವಾಟ್ಸಪ್ಪಲ್ಲಿ ಬರುತ್ತೆ. ಅದನ್ನು ತೋರಿಸಿ ಅವ್ರಿಗೆ, ಅವ್ರು ಮತ್ತೆ ನಿಮ್ಮನ್ನ ಏನು ಅನ್ನಲ್ಲ, ಕೋರ್ಟ್ ಮಾಡ್ಕೋಬೋದು. ಕೋರ್ಟ್ ಕಡೆಯಿಂದ ಮತ್ತೆ ನಿಮ್ಮ ಊಬರ್ ಕಡೆಯಿಂದನಾ? ಊಬರ್ ಕಡೆಯಿಂದ 2 ಕಡೆಯಿಂದ ಲೆಟರ್ ಬರುತ್ತೆ. ಅದ್ರಲ್ಲಿ ಏನು ಅದು ಸೀಲು ಏನಾದ್ರು ಇರುತ್ತಾ ಸರ್ ನಿಮ್ಮ ಊಬರ್ ಕಡೆಯಿಂದ? ಲೀಗಲ್ ಆಗಿ ಇರುತ್ತೆ ಸರ್, ಲೀಗಲ್ ನೋಟಿಸ್ ಅಂತ ಇರುತ್ತೆ. ಓಕೆ, ಅದನ್ನು ತೋರಿಸಿ ಸಾಕು, ಅವ್ರು ನಿಮ್ಗೆ ಏನನ್ನಲ್ಲ ಮತ್ತೆ ಸ್ಟಾರ್ಟ್. ಓಕೆ, ವ್ಯಾಲಿಡ್ ಇರುತ್ತೆ ಅಲ್ಲ ಸರ್ ಅದಕ್ಕೆ? ವ್ಯಾಲಿಡ್ ಇದೆ ಸರ್, ಕೋರ್ಟಿಂದ ಬರ್ತಾ ಇದೆಯಲ್ಲ. ಕಳಿಸಿ ಸರ್, ಹಂಗಾರೆ ಅದನ್ನ ನೋಡೋಣ, ಕಳಿಸಿ ಮಾಡ್ತೀನಿ. ಓಕೆ ಸರ್, ಓಕೆ. ಅಂದರೆ ನಾಳೆ ಬಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಹೌದೌದು. ಸರಿ ಸರ್, ಓಕೆ. ನಿಮ್ಗೆ ಯಾವುದೇ ಥರ ತೊಂದರೆ ಆದರೂ ಊಬರ್ ಹೆಡ್ ಆಫೀಸ್ಗೆ ವಿಸಿಟ್ ಮಾಡಿ, ಮುರುಗೇಶ್ ಪಾಳ್ಯ ಮೆಕ್ಡೊನಾಲ್ಡ್ ರೋಡಲ್ಲಿ. OTP ಮುಖಾಂತರ ಲಾಗಿನ್ ಆಗೋದೆಲ್ಲ ಗೊತ್ತಿದೆ ಅಲ್ವಾ? ಗೊತ್ತು ಸರ್, ಗೊತ್ತು. ಸರಿ ಸರ್, ಊಬರ್ ಒಂದೇ ಮಾಡ್ತೀರಾ, ಓಲಾ ರಾಪಿಡೋ ಯಾವುದಾದ್ರೂ ಆಟೋಸ್ ಇದೆ? ಅದೇ ಸದ್ಯಕ್ಕೆ ಈಗ ಫುಡ್ ಮಾಡ್ತಾ ಇದ್ದೀನಿ. ಈ ಥರ ಆಗ್ತಲ್ವಾ, ಬೆಂಗಳೂರಲ್ಲಿ ಬ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು. ಅವಾಗ ಸರ್, ಅವಾಗ ಏನು ಪರ್ಮಿಷನ್ ಇಲ್ಲ ಅಂದಾಗ್ಲೇ ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ರು. ಇವಾಗ ಬ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ಬೇರೆ ಸುದ್ದಿ ಆಗಿದೆ ಅಲ್ವಾ. ಸುಮ್ಮನೆ ಆಟೋದವ್ರು ಇಟ್ಕೊಂಡ್ರೆ ತೊಂದರೆ, ಸುಮ್ಮನೆ ನಮ್ಗೆ ಯಾಕೆ, ಅವ್ರಿಗೆ ಯಾಕೆ ನಮ್ಮ ಕಡೆಯಿಂದ ತೊಂದರೆ ಆಗಬೇಕು, ಬೇರೆ ಫುಡ್ ಗಿಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ. ಸದ್ಯಕ್ಕೆ ಯಾವ್ದಾದ್ರು ಒಂದು ಲೀಗಲ್ ಆಗಿರ್ತಕ್ಕಂಥ, ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ಏನಾದ್ರು ಪ್ರೂಫ್ ಕೊಟ್ರೆ, PDF ಅಥವಾ ಯಾವ್ದಾದ್ರು ಸೀರಿಯಸ್ ಸಿಗ್ನೇಚರ್ ಇರೋದು, ಅಟ್ಲೀಸ್ಟ್ ಅದನ್ನ ಜೊತೆಲಿ ಇಟ್ಕೊಂಡು ಕೆಲಸ ಮಾಡ್ಬೋದು. ಅಕಸ್ಮಾತ್ ಕೇಳಿದ್ರೆ ತೋರಿಸ್ಬೋದು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಕಳಿಸಿ ಸರ್, ಅದು ಯಾವುದೇ ಇದೆ ನೋಡೋಣ. ಇದೇ ನಂಬರ್ ವಾಟ್ಸಪ್ ಇದೆ, ಕಳಿಸಿ ಸರ್, ಮಾಡ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನನಗೆ ಕಾಲ್ ಬಂತು ನಿನ್ನೆ, ಊಬರ್ ಕಡೆಯಿಂದ ಕಾಲ್ ಬಂತು, ಕಸ್ಟಮರ್ ಕೇರ್ ಕಡೆಯಿಂದ. ಸರ್, ಯಾಕೆ ನೀವು ಊಬರ್ ಬೈಕ್ ಟ್ಯಾಕ್ಸಿ ಮಾಡ್ತಾಯಿಲ್ವಾ, ಮಾಡಿ ಅಂತ ಹೇಳಿದ್ರು. ಸರ್, ನಿಮಗೆ ಗೊತ್ತಲ್ವಾ ಈ ಥರ ವಿಷಯ ಹಿಂಗಿದೆ, ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಬ್ಯಾನ್ ಆಗಿದೆ. ಸೊ ಆದ್ದರಿಂದ ನಾನು ಹೆಂಗೆ ಸರ್ ಮಾಡೋದು, ಯಾವ ರೀತಿ ಮಾಡೋಕ್ಕಾಗುತ್ತೆ, ನಮಗೇನಾದರೂ ಆಧಾರವಾಗಿರ್ತಕ್ಕಂಥ ಯಾವ್ದಾರು ಒಂದು ದಾಖಲೆ ಕೊಡಿ, ಒಂದು PDF ಫಾರ್ಮೆಟಲ್ಲಿ ನಿಮ್ಮ ಊಬರ್ ಕಂಪ್ನಿ ಕಡೆಯಿಂದ ಸೀಲು ಸಿಗ್ನೇಚರ್ ಇರೋದು ಯಾವುದಾದ್ರು ಕೊಡಿ, ಅದನ್ನು ನಾವು ಜೊತೆಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಡಿಮ್ಯಾಂಡ್ ಮಾಡಿದೆ. ಸೊ ಅದರಿಂದ ಅವರು ಒಪ್ಕೊಂಡು ನನಗೆ ಊಬರ್ ಬೈಕ್ ಟ್ಯಾಕ್ಸಿ ಕಡೆಯಿಂದ ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ದಾಖಲೆನ ಕೊಡೋಕ್ಕೆ ರೆಡಿ ಇದ್ದಾರೆ. ಇದನ್ನು ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿದೆ ಸರ್, ಈ ದಾಖಲೆ ತಗೊಳ್ಳಿ. ಈ ದಾಖಲೆನ ನೀವು ಬಂದು ನಮ್ಮ ಆಫೀಸಲ್ಲೇ ಕಲೆಕ್ಟ್ ಮಾಡ್ಕೋಬೇಕು. ನಾನು ಆದಷ್ಟು ಅವ್ರಿಗೆ ನನಗೆ ವಾಟ್ಸಪ್ ಮಾಡಿಬಿಡಿ, ಅಥವಾ ಬೇರೆ ಯಾವ ರೀತಿನಾರ PDF ಕಳಿಸಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊತೀನಿ ಸರ್. ಅದ್ರ ಮುಖಾಂತರ ನಾನು ಡ್ಯೂಟಿ ಮಾಡ್ತೀನಿ. ಯಾವುದೇ ಆಟೋದವರಾಗಲಿ ಅಥವಾ RTO ಅಧಿಕಾರಿಗಳಾಗಲಿ ಯಾರೇ ಆಗಲಿ ಕೇಳಿದ್ರೆ ನಾನು ಅವ್ರಿಗೆ ತೋರಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದೆ. ಸೊ ಅದರಿಂದ ಅವರು ಯಾವುದೇ ವಾಟ್ಸಪ್ ಮಾಡಲಿಲ್ಲ ನಿನ್ನೆ. ಸೊ ಮತ್ತೆ ಇವತ್ತು ಒಬ್ಬರು ಲೇಡೀಸ್ ಕಸ್ಟಮರ್ ಕೇರ್ ಕಾಲ್ ಮಾಡಿಬಿಟ್ಟು, ಸರ್ ನೆನ್ನೆ ಡ್ಯೂಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮಾಡ್ತಾಯಿಲ್ಲ ಅಂತ ಕೇಳಿದ್ರು. ಮೇಡಮ್, ನಾನು ನೆನ್ನೆ ಹೇಳಿತ್ತಲ್ವಾ, ಈ ಥರ ಯಾವ್ದಾದ್ರು ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ದಾಖಲೆ ಕೊಡಿ, ಅದನ್ನು ನಾವು ಜೊತೆ ಕೆಲಸ ಮಾಡ್ತೀನಿ. ಅದು ಬಿಟ್ಟು ಬೇರೆ ಯಾವುದು ನಾವು ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ ಮೇಡಮ್, ನಮಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನಮ್ಮ ಕಡೆಯಿಂದ ಆಟೋದವರು ಕೂಡ ಯಾವುದೇ ತೊಂದರೆ ಆಗಬಾರ್ದು.
ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲನೂ ಲೀಗಲ್ ಪ್ರಕಾರ ಹೋಗೋಣ. ಕೊಡಿ, ಯಾವ್ದಾದ್ರು ದಾಖಲೆ ಕೊಡಿ, ಅದನ್ನ ಇಟ್ಕೊಂಡು ನಾವು ಜೊತೆಲಿ ಮಾಡ್ತೀವಿ. ಅದು ಕೊಡೋವರೆಗೂ ನೀವು ನನಗೆ ಅದನ್ನು ಕೊಡೋವರೆಗೂ ಒಂದು ಸದ್ಯಕ್ಕೆ ನಾನು ಫುಡ್ಡೇ ಮಾಡ್ತಾ ಇರ್ತೀನಿ ಮೇಡಮ್. ಕೊಡಿ, ಅದು ಯಾವ್ದಾದ್ರು ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ದಾಖಲೆ ಕೊಡಿ, ಆಮೇಲೆ ನಾನು ಡ್ಯೂಟಿ ಮಾಡ್ತೀನಿ ಅಂತ ಹೇಳಿದೆ. ಸೊ ಅವ್ರು ಇವಾಗ ನನಗೆ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಆ ಅಡ್ರೆಸ್ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ನಿಮಗೆ ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿರ್ತಕ್ಕಂಥ ಒಂದು ಏನೋ ಲೆಟರ್ ಸಿಗುತ್ತೆ. ಸರ್ ಹೇಳಿ ಸರ್, ಒಬ್ಬ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರಲ್ಲ, ಏನು ಪ್ರಾಬ್ಲಮ್ ಆಗಿತ್ತು? ಡಾಕ್ಯುಮೆಂಟ್ಸ್ ಕಳಿಸ್ತೀನಿ, ನೀವು ಡ್ಯೂಟಿ ಮಾಡ್ಬೋದು, ಏನು ತೊಂದರೆ ಇಲ್ಲ ಬೈಕ್ ಟ್ಯಾಕ್ಸಿಗೆ ಅಂತ ಹೇಳಿದ್ರು. ಓಕೆ. ಅದು ಯಾವ್ದಾದ್ರು ಇದೆಯಾ ಮೇಡಮ್ ಆ ಥರ ವ್ಯಾಲಿಡ್ ಆಗಿರ್ತಕ್ಕಂಥ ಸೀಲು ಸಿಗ್ನೇಚರ್ ಏನಾರು ಇರೋದು ಒಂದು PDF ಇದ್ರೆ ಕಳಿಸಿ, ಅದನ್ನ ನಾವು ಇಟ್ಕೊಂಡು ಡ್ಯೂಟಿ ಮಾಡಿದ್ರೆ ಅಕಸ್ಮಾತ್ ಆಟೋದವ್ರು ಏನಾದ್ರು ಕೇಳಿದ್ರು ತೋರ್ಸಕ್ಕೆ ಅನುಕೂಲ ಆಗುತ್ತೆ ಅಂತ. ನೆನ್ನೆ ಕಾಲ್ ಮಾಡಿದ್ರು ಒಬ್ರು ನಿಮ್ಮ ಕಸ್ಟಮರ್ ಕೇರ್ ಪರ್ಸನ್ನು, ಬಟ್ ನಮ್ಗೆ ಯಾವ್ದಕ್ಕೆ ಕಳ್ಸೇ ಇಲ್ಲ ಇನ್ನ. ಆ ಥರ ಯಾವ್ದಾದ್ರು ಕಳ್ಸೋಕ್ಕಾಗುತ್ತಾ ಮೇಡಮ್? ಸ್ನೇಹಿತರೆ, ಅದು ಡಾಕ್ಯುಮೆಂಟ್ಸ್ ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಂದ್ರಲ್ಲಿ ಯಾಕೋ ಕಾಲ್ ರೆಕಾರ್ಡ್ ಡಿಲೀಟ್ ಆಗಿಬಿಟ್ಟಿದೆ. ಒಂದು 30 ಸೆಕೆಂಡ್ ಮಾತ್ರ ರೆಕಾರ್ಡ್ ಆಗಿದೆ, ಅದ್ರ ಮುಂದಕ್ಕೆ ಯಾಕೋ ರೆಕಾರ್ಡ್ ಆಗಿಲ್ಲ. ಸೊ ಅದು HSR ಲೇಔಟಲ್ಲಿ ಎವರ್ಗ್ರೀನ್ ಫ್ಲೀಟ್ ಅಂತ ಏನೋ ಒಂದು ಆಫೀಸ್ ಇದೆಯಂತೆ ಸ್ನೇಹಿತರೆ, ಊಬರ್ ಕಂಪ್ನಿಯವ್ರದ್ದು. HSR ಲೇಔಟು ಎವರ್ಗ್ರೀನ್ ಫ್ಲೀಟ್ ಅಂತ ಒಂದು ಏನೋ ಆಫೀಸ್ ಇದೆಯಂತೆ. ಅದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತಂತೆ. ಸೊ ಆ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಲೊಕೇಶನ್ಗೆ 2nd ಫ್ಲೋರಲ್ಲಿ ಅದರ ಆಫೀಸ್ ಬರುತ್ತಂತೆ ಸ್ನೇಹಿತರೆ, ಅದು ಊಬರ್ ಅವ್ರದ್ದು. ಅಲ್ಲಿ ಹೋದರೆ ಒಂದು ಲೆಟರ್ ಕೊಡ್ತಾರಂತೆ. ಸೊ ಅದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿದೆ. ಹಾಗೆ ಯಾವುದೇ ಥರ ಆಟೋದರಾಗಲಿ ಅಥವಾ ಯಾವುದೇ ಥರ RTO ಅಧಿಕಾರಿಗಳಾಗಲಿ ಕೇಳೋಕ್ಕೆ ಅಂದರೆ ಅದ್ರ ವ್ಯಾಲಿಡ್ ಆಗಿರುತ್ತೆ, ಅದಕ್ಕೆ ಲೀಗಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆ ಥರದ್ದೊಂದು ಲೆಟ್ರ್ ಕೊಡ್ತಾರಂತೆ. ಸೊ ಅದನ್ನು ಲೆಟ್ರ್ ನೀವು ಇಸ್ಕೊಂಡು ಡ್ಯೂಟಿ ಮಾಡ್ಬೋದು ಸರ್, ಏನೂ ತೊಂದರೆ ಇಲ್ಲ ಅಂತ ನನಗೆ ಹೇಳಿದ್ರು. ಅದು ಯಾಕೋ ಫುಲ್ ಕಾಲ್ ರೆಕಾರ್ಡು ಡಿಲೀಟ್ ಆಗಿಬಿಟ್ಟಿದೆ. ಸೊ ರೆಕಾರ್ಡ್ ಆಗಿಲ್ಲ ಅನ್ಸುತ್ತದು. ನಾನು ಆಲ್ಮೋಸ್ಟ್ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೆ, ಯಾಕೋ ರೆಕಾರ್ಡ್ ಆಗಿಲ್ಲ. ಅದೇ ಸ್ನೇಹಿತರೆ, ಈ ಥರ ಇದೆ, ನೋಡೋಣ. ಅದನ್ನು ನಾನು HSR ಲೇಔಟ್ ಅಂತಂದರೆ ಇಲ್ಲಿಂದ ನೆಲಮಂಗಲಿಂದ ತುಂಬ ದೂರ ಆಗುತ್ತೆ. ಸೊ ನಿಯರೆಸ್ಟ್ ಅಲ್ಲಿ ಯಾರನ್ನ HSR ಲೇಔಟ್ ಅವ್ರ ಹತ್ರ ಇರೋರು ಎವರ್ಗ್ರೀನ್ ಫ್ಲೀಟ್ ಅಂತ ಏನೋ ಒಂದು ಆಫೀಸ್ ಇದೆಯಂತೆ, ಊಬರ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಹೋದ್ರೆ 2nd ಫ್ಲೋರಲ್ಲಿ ಅವ್ರ ಆಫೀಸ್ ಇದೆಯಂತೆ. ಸೊ ಈ ಥರ ನಾವು ಊಬರ್ ಮಾಡ್ತೀವಿ ಬೈಕ್ ಟ್ಯಾಕ್ಸಿಲಿ, ನಮಗೆ ಒಂದು ಪ್ರೂಫ್ ಕೊಡಿ ಅಂದರೆ ಕೊಡ್ತಾರಂತವರು. ಸದ್ಯದ ಮಟ್ಟಿಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆಯೋ ಅದರದ್ದು ಸ್ಟಾಪ್ ಆಗಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಪೆಟ್ರೋಲ್ ಬೈಕ್ಗಳಿಗೆ ಯಾವುದೇ ಥರದ ಸ್ಟಾಪ್ ಆಗಿಲ್ಲ ಅಂತ ಇನ್ನೂ ಹೇಳ್ತಿದ್ದಾರೆ. ನಮಗೂ ಯಾವುದೋ ಅಧಿಕೃತವಾದ ಮಾಹಿತಿ ಕೂಡ ಇನ್ನೂ ಬಂದಿಲ್ಲ. ಸೊ ಇದನ್ನೇನಾರು ತಗೊಂಡ್ರೆ ಅದು ಯಾವ ಥರ ಇದೆ ಒಂದ್ಸರಿ ಚೆಕ್ ಮಾಡಿ ಆ ಡ್ಯೂಟಿ ಮಾಡ್ಬೋದಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತೀನಿ. ಒಂದ್ಸಲ ಅದನ್ನು ಹೋಗಿ ಕಲೆಕ್ಟ್ ಮಾಡ್ಕೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವ್ಯಾರಾದರೂ ಬೈಕ್ ಟ್ಯಾಕ್ಸಿ ಮಾಡೋವಂಥವ್ರು ಹೋಗಿ ಅದನ್ನು ಈಸ್ಕೊಂಡು ನೀವು ಡ್ಯೂಟಿ ಸ್ಟಾರ್ಟ್ ಮಾಡಿ. ಸೊ ಯಾಕೆಂತಂದರೆ ಈ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಇದ್ಕಿದಂಗೆ ಸಡನ್ಲಿ ಫುಡ್ ಡೆಲಿವರಿ ಹಾಗೆ ಕೊರಿಯರ್ ಡೆಲಿವರಿ ಇದು ಅಡ್ಜಸ್ಟ್ ಆಗೋಲ್ಲ. ಯಾಕೆಂತಂದರೆ ಬೈಕ್ ಟ್ಯಾಕ್ಸಿ ಹೇಗಿದೆ ಅಂತಂದರೆ ಸ್ನೇಹಿತರೆ, ಬುಕ್ ಮಾಡ್ತಾರೆ, ಹೋಗೋದು ಕಸ್ಟಮರ್ನ ಪಿಕಪ್ ಪಾಯಿಂಟ್ ಹತ್ರ ಹೋಗೋದು, ಕಸ್ಟಮರ್ನ ಪಿಕಪ್ ಮಾಡೋದು, ಹೋಗಿ ಡ್ರಾಪ್ ಮಾಡೋದು. ಸೊ ಇದು ಸಿಂಪಲ್ ಕೆಲಸ ಇತ್ತು. ಬಟ್ ಓಕೆ, ಸಿಂಪಲ್ ಕೆಲಸ ಅಂತಂದರೆ ಡಬಲ್ ರೈಡ್ ಇತ್ತು, ಆ ವ್ಯಕ್ತಿನ ಕರ್ಕೊಂಡು ಹೋಗ್ಬೇಕಿತ್ತು, ಡ್ರಾಪ್ ಮಾಡಬೇಕಿತ್ತು, ಅಮೌಂಟ್ ಇಸ್ಕೋಬೇಕಿತ್ತು, ಹೋಗ್ಬೇಕಿತ್ತು. ಸೊ ಅವ್ರಿಗೆ ಇದ್ಕಿದಂಗೆ ಫುಡ್ಡಿಗೆ ಬಂದುಬಿಟ್ರೆ ಏನಾಗುತ್ತೆ ಅಂತಂದರೆ, ಫುಡ್ ಹತ್ರ ರೆಸ್ಟೋರೆಂಟ್ ಹತ್ರ ಹೋಗಬೇಕು, ಅಲ್ಲಿ ವೆಯ್ಟ್ ಮಾಡಬೇಕು, ಅಲ್ಲಿ 2nd ಫ್ಲೋರ್ 3rd ಫ್ಲೋರ್ ಹೋಗಬೇಕು, ಅಲ್ಲಿ ಫುಡ್ಡನ್ನ ಪಿಕಪ್ ಮಾಡಬೇಕು, ಅಲ್ಲಿ ವೆಯ್ಟಿಂಗ್ ಟೈಮು 10 ರಿಂದ 15 ನಿಮಿಷ ಇರುತ್ತೆ ಒಂದೊಂದು ಸರಿ. ಸೊ ಅಲ್ಲಿಂದ ಮತ್ತೆ ಈಸ್ಕೊಂಡ್ಬರ್ಬೇಕು, ಕಸ್ಟಮರ್ ಲೊಕೇಶನ್ ಹತ್ರ ಹೋಗಬೇಕು, ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಕಾಲ್ ಮಾಡಬೇಕು, ಅಲ್ಲಿಗೆ ಬನ್ನಿ, ಲೊಕೇಶನ್ ಚೇಂಜ್ ಆಗಿರುತ್ತೆ, 2nd ಫ್ಲೋರ್ ಬನ್ನಿ, 3rd ಫ್ಲೋರ್ ಬನ್ನಿ, ಇದೆಲ್ಲ ಸಮಸ್ಯೆ ಇರ್ತದೆ. ಸೊ ಫುಡ್ ಡೆಲಿವರಿನ ನಾವು ಒಂದು ಮಾಡೋದ್ರೊಳಗಡೆ ಬೈಕ್ ಟ್ಯಾಕ್ಸಿನ ಆಲ್ಮೋಸ್ಟ್ 2 ಮುಗಿಸ್ಬೋದು. ಸೊ ಆ ಥರ ನೋಡಿದ್ರೆ ಕೆಲವು ಟೈಮು ಬೈಕ್ ಟ್ಯಾಕ್ಸಿನೂ ಬೆಸ್ಟ್ ಅನಿಸುತ್ತೆ. ಈಗಿನ ವಾತಾವರಣ ಎಲ್ಲ ನೋಡಿದ್ರೆ ಫುಡ್ಡೇ ಪರವಾಗಿಲ್ಲ ಅನಿಸುತ್ತೆ. ಸೊ ಬೈಕ್ ಟ್ಯಾಕ್ಸಿ ಮಾಡ್ತಕ್ಕಂಥವ್ರು ಇದ್ಕಿದಂಗೆ ಫುಡ್ಡಿಗೆ ಬಂದರೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅಂತ ನನಗೂ ಗೊತ್ತು, ಯಾಕೆಂತಂದರೆ ನಾನು ಮಾಡಿದ್ದೆ ಮುಂಚೆಗೆ. ಸೊ ಈಗೆಲ್ಲ ಸ್ವಲ್ಪ ನಿಲ್ಲಿಸ್ಬಿಟ್ಟು ಫುಡ್ಡೇ ಮಾಡ್ತಾಯಿದ್ದೀನಿ. ಅಂದರೆ ಫುಡ್ ಮಾಡ್ತಾಯಿದ್ದೀನಿ ಅಂತಂದರೆ ಕಂಟಿನ್ಯೂಸ್ ಯಾವುದೂ ವೀಡಿಯೋನೂ ಬರ್ತಾಯಿಲ್ಲ ಬಿಡಿ. ಸೊ ನಾನು ಡ್ಯೂಟಿ ಕಡೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿದ್ದೀನಿ. ಅದರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ, ದೆಗೆ ಏನು ಸುಡ್ತದೆ. ಈ ವರ್ಷದ ಬಿಸಿಲು ನಾನು ಯಾವ ವರ್ಷವೂ ನೋಡಿರಲಿಲ್ಲ. ಸೊ ಡೆಲಿವರಿ ಬಾಯ್ಸ್ಗಳಿಗೆ ಒಂದು ನಮಸ್ಕಾರ ಹೇಳಬೇಕು. ಹೆಂಗ್ರಿ ಕೆಲಸ ಮಾಡ್ತೀರಾ, ಬಾ ಒಂದು ಬಿಗ್ ಸಲ್ಯೂಟ್ ಅಂತಲೇ ಹೇಳ್ಬೋದು ನಮ್ಮ ಡೆಲಿವರಿ ಬಾಯ್ಸ್ಗಳಿಗೆ. ಅಷ್ಟು ಕಷ್ಟಪಡ್ತಾ ಇರ್ತಾರೆ. ಸೊ ಆ ಕಷ್ಟಕ್ಕೊಂದು ಪ್ರತಿಫಲ ಅನ್ನೋದಾದರೆ ಬೈಕ್ ಟ್ಯಾಕ್ಸಿದೊಂದು ಪರ್ಮಿಷನ್ ಸಿಗಬೇಕು. ಹಾಗೆ ಬಿಸಿಲು ಆದಷ್ಟು ಬೇಗ ಬೇಸಿಗೆ ಕಳೆದು ಮಳೆಗಾಲ ಸ್ಟಾರ್ಟ್ ಆದರೆ ಒಂದು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಯಾರಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ನಿನ್ನೆ ಮಟನ್ ಊಟ ಇತ್ತು, ಅದರಿಂದ ಯುಗಾದಿ ಹಬ್ಬ ಇತ್ತು. ಸೊ ಮೊನ್ನೆ ಯಾರಾದರೂ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದ, ಯಾರಾದರೂ ಡ್ಯೂಟಿ ಮಾಡಿದರೆ ಯಾವ ಡ್ಯೂಟಿ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ, ನನಗೂ ಗೊತ್ತಾಗಲಿ. ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.